ನನ್ನ ಆತ್ಮೀಯ ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ನಾನು ಸಯ್ಯದ್ ಅಂತ. ಇವತ್ತು ಬಹಳ ನನಗೆ ತುಂಬ ಸಂತೋಷದ ದಿನ ಅಂದರೆ ಏನಪ್ಪ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ, ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಲ್ಲ, ಅದೇ ನನಗೆ ತುಂಬ ಸಂತೋಷ. ಈ ಸಂತೋಷದ ಸುದ್ದಿಯನ್ನು ಇವತ್ತು ನಾನು ಬಿತ್ತರಿಸ್ತಾ ಹೋಗ್ತಾ ಇದ್ದೀನಿ. ನನಗೆ ಕೇವಲ 10 ದಿನಗಳಲ್ಲಿ ನಾನು ಈ ನನ್ನ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ ತಕ್ಷಣ ಅನೇಕ ಜನರು ಸ್ಪಂದಿಸಿದರು. ಅನೇಕ ಜನರು ನನ್ನ ಈ ವಾಹಿನಿಯನ್ನು ಭಾಳ ತುಂಬ ಅಕ್ಕರಿಂದ, ಪ್ರೀತಿಯಿಂದ ನೋಡಿದರು. ನನಗೆ ತುಂಬ ಸಂತೋಷ. ಇವತ್ತು ಭಾಳ ಆನಂದದಿಂದ ಇದ್ದೀನಿ ನಾನು ಇವತ್ತು. ಯಾಕಂದರೆ 10 ದಿನದಲ್ಲಿ ಯಾವ ಸಂತೋಷದ ವಿಷಯಪ್ಪ ಅಂದರೆ, ಕೇವಲ 10 ದಿನದಲ್ಲಿ ನನಗೆ ಅಮೇರಿಕಾ ದೇಶದಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಒಂದು ಶುಭಾಶಯ ಪತ್ರ ಬಂದಿದೆ. ಯೂಟ್ಯೂಬ್ ಚಾನಲ್ ಮುಖ್ಯಸ್ಥರಿಂದ, CEO ರಿಂದ, ಮ್ಯಾನೇಜಿಂಗ್ ಡೈರೆಕ್ಟರಿಂದ, ಅದರ ಚೇರ್ಮನ್ದಿಂದ ಒಂದು ಅಭಿನಂದನಾ ಪತ್ರ ಬಂದಿದೆ. ನನಗೆ ತುಂಬ ಇವತ್ತು ಸಂತೋಷ ಆಗ್ತಾ ಇದೆ. ಇದಕ್ಕೆಲ್ಲ ಸಹಕಾರ ಯಾರು ಹೇಳಿ ನೋಡೋಣ? ಎಲ್ಲರೂ ನೀವೆಲ್ಲ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ. ಇನ್ನೂ ಆಗಲ್ದವರು ಆಗಿ. ನನ್ನ ಚಾನಲು 10 ದಿನದಲ್ಲಿ ಇಷ್ಟೊಂದು ಈ ರೂಪಕ್ಕೆ ಬೆಳೆಯುತ್ತೆ ಅನ್ನೋದು ನಾನು ಕನಸು ಮನಸ್ಸಿನಲ್ಲಿ ವಿಚಾರ ಮಾಡಿರಲಿಲ್ಲ. ಯಾಕಂದರೆ ನಾನು 25 ವರ್ಷದಲ್ಲಿ ಪ್ರಿಂಟ್ ಮೀಡಿಯಾದಲ್ಲಿ ಇದ್ದಾಗ ಅನೇಕ ಅಡೆತಡೆಗಳು, ಅನೇಕ ತೊಡರುಗಳು ಬಂದವು ನನಗೆ. ಆದರೆ ಅದನ್ನು ಎದುರಿಸಿ ನಾನು ಈ ಸ್ಥಾನಕ್ಕೆ, ಈ ಮಟ್ಟಕ್ಕೆ ಬಂದಿನಂದರೆ ಇದಕ್ಕೆಲ್ಲ ನಿಮ್ಮ ಸಹಾಯ ಸಹಕಾರ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ನಂಬಿಕೆ. ನನಗೆ ಇವತ್ತು ಭಾಳ ಆನಂದ ಆಗ್ತಾ ಇದೆ ವೀಕ್ಷಕರೇ. ಯಾಕೆಂದರೆ ಯೂಟ್ಯೂಬ್ ಅಂದರೆ ಇದು ಜಗತ್ತಿನ ಒಂದು ದೊಡ್ಡ ಜಾಲತಾಣದ ಮುಖ್ಯಸ್ಥರು. ಅದು ಅಮೇರಿಕಾ ದೇಶದಲ್ಲಿ ಅವರು ನೆಟ್ವರ್ಕಿಂಗು ಸಿಸ್ಟಮ್ ಇದೆ ಅವ್ರದ್ದು. ಕೇವಲ 10 ದಿನದಲ್ಲಿ ಎಷ್ಟೋ ಜನರು ಪ್ರಯತ್ನ ಪಡ್ತಾ ಇದ್ದಾರೆ, ಪಾಪ ಅವ್ರಿಗೂ ಲಭಿಸಲಿ. ಆದರೆ ಕೇವಲ 10 ದಿನದಲ್ಲಿ ನಮ್ಮ ಸುದ್ದಿವಾಹಿನಿಯನ್ನು, ನಮ್ಮ ಸುದ್ದಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೋಡಿ, ಅದರಿಂದ ಜನರಿಗಾಗುವ ಉಪಯೋಗಗಳ ಬಗ್ಗೆ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿದಾಗ ನಮ್ಮ ನಂಬರ್ 1 ಚಾನಲ್ ಇವತ್ತು 10 ದಿನದಲ್ಲಿ ಅಮೇರಿಕಾ ದೇಶದಿಂದ ನಮಗೆ ಒಂದು ಪಾರಿತೋಷಕದ ಮುಖಾಂತರ ಒಂದು ಅವಾರ್ಡ್, ಕಂಗ್ರ್ಯಾಚುಲೇಷನ್ ಪತ್ರ ಬರುತ್ತೆ ಅಂದರೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಕಾರಣ, ನೀವೇ ಅದಕ್ಕೆ ಕಾರಣೀಭೂತರು, ನೀವೇ ಆಧಾರ ಸ್ತಂಭದವರು. ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲದಿದ್ದರೆ ನಾನು ಈ ಮಟ್ಟಕ್ಕೆ ಬೆಳೆಯುತ್ತಿರಲಿಲ್ಲ. ಈ ನಿಮ್ಮ ನಂಬರ್ 1 ಚಾನಲ್, ಇದು ನಿಮ್ಮ ಚಾನಲ್, ಇದು ನನ್ನದಲ್ಲ, ನಿಮ್ಮದೇ ಚಾನಲ್ ಇದು. ಇದನ್ನು ಪಾಲಿಸಿ, ಪೋಷಿಸಿ, ಬೆಳೆಸಿದವರು ನೀವು. ಕೇವಲ 10 ದಿನದಲ್ಲಿ ಈ ಮಟ್ಟಕ್ಕೆ ಬೆಳೆಯುತ್ತಂದರೆ ತುಂಬ ಆನಂದ ಆಗ್ತಾ ಇದೆ ನನಗೆ ವೀಕ್ಷಕರೇ. ನೋಡಿ, ಇವತ್ತು ಭಾಳ ಮಹತ್ವವಾದ ಸುದ್ದಿಯೊಂದು ನಾನು ಬರ್ತಾ ಇದ್ದೀನಿ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಪವಾಡ ಕ್ಷೇತ್ರ ಹೊಂದಿದೆ. ಯಾರಿಗೂ ಗೊತ್ತಿಲ್ಲ ಆ ಪವಾಡ ಕ್ಷೇತ್ರ. ಆ ಪವಾಡ ಕ್ಷೇತ್ರದಲ್ಲಿ ಎಷ್ಟೋ ಜನರು ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಅಲ್ಲಿ. ಆದರೆ ನಮ್ಮ ಬೆಳಗಾವಿ ಜಿಲ್ಲೆಯವರೇ ಅಲ್ಲಿ ಸ್ಪಂದಿಸ್ತಾ ಇಲ್ಲ, ಅಲ್ಲಿ ಹೋಗ್ತಾ ಇಲ್ಲ. ಅದೇನಪ್ಪ ಪವಾಡ? ಅಲ್ಲಿ ಇರೋವಂಥದ್ದು ಏನು ಕುತೂಹಲ ಮೂಡಿಸುವಂಥ ಪವಾಡ ನೋಡಿ. ಸೌದತ್ತಿ ತಾಲೂಕಿನಿಂದ ಒಂದು 20 ಕಿಲೋಮೀಟರ್ದಲ್ಲಿ ಹಿರೇಕುಂಬಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ 100% ಎಲ್ಲ ಹಿಂದೂ ಬಾಂಧವರು. ಅಲ್ಲಿ ಎತ್ತರದೊಂದು ಗುಡ್ಡ ಇದೆ, 2 ಕಿಲೋಮೀಟರ್ ಗುಡ್ಡ. ಆ ಗುಡ್ಡ ಹತ್ತಿ ಹೋಗ್ಬೇಕು ನಾವು. ಅಲ್ಲಿ ಒಂದು ಪುರಾತನ ಕಾಲದ ಒಂದು ಮುಸ್ಲಿಂ ಧಾರ್ಮಿಕದ ಒಂದು ಗ್ರಂಥ ಇದೆ, ಒಂದು ಸ್ಟ್ರಕ್ಚರ್ ಇದೆ, ಒಂದು ಗುಡಿ ಟೈಪ್ ಇದೆ ಅದು. ಆ ದರ್ಗಾದಲ್ಲಿ ಇರುವ ಪವಾಡ ಏನಪ್ಪ? ಆ ದರ್ಗಾ ಪವಾಡ ಪುರುಷರು ಸಾವಿರಾರು, ನೂರಾರು ವರ್ಷಗಳ ಹಿಂದೆ ತಮ್ಮ ರಸ್ತೆ ದಾರಿಯಿಂದ ಅಲೆದು ಬಂದು ಆ ಸ್ಥಾನದಲ್ಲಿ ಬಂದು ಕುಳಿತರು. ಆ ದರ್ಗಾದಲ್ಲಿ ಇರುವಂಥ ವಿಶೇಷತೆ ಏನಂದರೆ, ಅಲ್ಲಿ ಯಾರು ಮುಸಲ್ಮಾನರೇ ಇರೋದಿಲ್ಲ, ಮುಸಲ್ಮಾನರೇ ಅಲ್ಲಿ ದರ್ಶನಕ್ಕೆ ಹೋಗೋದಿಲ್ಲ. ಆದರೆ ಅಲ್ಲಿ ಭಯಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡುವವರು ನಮ್ಮ ಸಹೋದರ ಹಿಂದೂಗಳು. ನೋಡಿ ಎಷ್ಟೊಂದು ಅವರಿಗೆ ನಂಬಿಕೆ ವಿಶ್ವಾಸ ಇದೆ. ಅವರು ಎಷ್ಟೊಂದು ಒಳ್ಳೆಯ ಮಾರ್ಗಗಳನ್ನ, ಒಳ್ಳೆಯ ವಸ್ತುಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ, ಯಾವ ರೀತಿ ಅವರಲ್ಲಿ ಒಂದು ಸಂಸ್ಕೃತಿಯ ನಂಬಿಕೆ ಇದೆ ಅಂದರೆ ನನಗೆ ತುಂಬ ಇವತ್ತು ಈ ವಿಷಯವನ್ನು ಹೇಳಲಿಕ್ಕೆ ನನಗೆ ತುಂಬ ಹರ್ಷವೆನಿಸುತ್ತದೆ. ಆ ದರ್ಗಾದಲ್ಲಿ ವಿಶೇಷತೆ ಏನಂದರೆ, ಕೆಳಗಿನಿಂದ ನೋಡಿದರೆ ಇದೇನು ಹತ್ತಿನಪ್ಪ ನಾನು ಈ ಗುಡ್ಡ, ಇದು ಹತ್ತಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ವಿಚಾರ ಮಾಡ್ತೀವಿ. ಕೆಲವು ಜನರು 90-95 ವಯಸ್ಸಿನವರು ಅದನ್ನು ಧಾರಾಳವಾಗಿ ಎದೆ ಮೇಲೆ ನಿಂತಂಗೆ ಇರುವಂಥ ಒಂದು ದೊಡ್ಡ ಪರ್ವತ. ಆ ಪರ್ವತದಲ್ಲಿ ಎದೆ ಮೇಲೆ ಇದ್ದಂಗೆ ಮೆಟ್ಟಲುಗಳು ಇಲ್ಲ, ಏನೂ ಇಲ್ಲ, ಹಾಗೇ ಹೋಗಬೇಕು. ಹೋಗುವಾಗ ಯಾವ ದನಿಯೂ ಆಯಾಸ ಆಗುವುದಿಲ್ಲ. ಪದೇ ಪದೇ ಇನ್ನೂ ಹೋಗ್ಬೇಕನ್ನಿಸ್ತಾ ಇದೆ. ಅಲ್ಲಿ ಹೋಗಿ ಗುರಿ ಮುಟ್ಟಿದ ತಕ್ಷಣ ಒಂದು ರೋಮಾಂಚನ ಆಗುತ್ತದೆ. ಒಂದು ಪವಿತ್ರ ಪಾವನ ಕ್ಷೇತ್ರಕ್ಕೆ ನಾನು ಬಂದೇನಪ್ಪ ಅಂತ. ಸೌಂದತಿ ಎಲ್ಲಮ್ಮ ನೋಡಿ, ರೇಣುಕಾದೇವಿ ದರ್ಶನ ಮಾಡ್ಕೊಳ್ಳಿ.
ರೇಣುಕಾದೇವಿ ದರ್ಶನ ಮಾಡಿಕೊಂಡು ಅಲ್ಲಿಂದ 18 ಕಿಲೋಮೀಟರ್ ಆಗುತ್ತೆ ಹಿರೇಕುಂಬಿ. ಇಂಥ ಒಂದು ಪವಾಡ ಪುರುಷರ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಸವದತ್ತಿ ತಾಲೂಕಿನ ಹಿರೇಕುಂಬಿ ಗ್ರಾಮದಲ್ಲಿ ನೆಲೆಸಿದಾರಂದರೆ ಅಲ್ಲಿ ಒಂದು ಎಷ್ಟು ಪಾವನ ಕ್ಷೇತ್ರ ಇರ್ಬೋದು. ಆ ಪಾವನ ಕ್ಷೇತ್ರ ಜನ ಅದನ್ನು ಭಯಭಕ್ತಿಯಿಂದ, ಅದನ್ನು ಬಹಳ ಒಳ್ಳೆಯ ವಿಜೃಂಭಣೆಯಿಂದ ಆ ಆರಾಧನೆ ಮಾಡ್ತಾ ಬಂದಿದ್ದಾರೆ. ಅಲ್ಲಿ ಇರೋ ವಿಶೇಷತೆ ಬಗ್ಗೆ ನಾನು ಒಂದು ಕೆಲವು ಉದಾಹರಣೆಗಳನ್ನ ಹೇಳ್ತೀನಿ. ಅಲ್ಲಿ ನೋಡಿ, ಯಾವ ಹಣದ ವೆಚ್ಚ ಇಲ್ಲ, ಯಾವ ಖರ್ಚು ವೆಚ್ಚ ಇಲ್ಲ. ನಿಮ್ಮ ಮನಸಾರೆ ನೀವು ಏನಾದರೂ ಒಂದು ಸಿಹಿ ಪದಾರ್ಥಗಳನ್ನ ಒಯ್ಬೋದು. ಅದರಲ್ಲಿಯ ಸಿಹಿ ಪದಾರ್ಥ ಅಲ್ಲೇ ಹಂಚಿ ವಾಪಸ್ ನೀವು ತರ್ಬೋದು ಪ್ರಸಾದ ರೂಪದಲ್ಲಿ. ಮತ್ತೇನು ಯಾವುದೇ ಶುಲ್ಕಗಳು ಅಲ್ಲಿ ಇಲ್ಲ, ದುಡ್ಡಿನ ಖರ್ಚು ಇಲ್ಲ. ಅಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಮಹಾಪುರುಷರ ಒಂದು ದೊಡ್ಡ ಸಮಾಧಿ ಇದೆ. ಆ ಸಮಾಧಿ ಮೇಲೆ ಒಂದು ದೊಡ್ಡ ಗೋಪುರ ಇದೆ. ಆ ಗೋಪುರದಲ್ಲಿ ಕೆಳಗಡೆ ಇರುವಂಥ ಒಂದು ಅರ್ಧ ಕಿಲೋಮೀಟ್ರು ಆ ಗೋಪುರದ ಕೆಳಗಡೆ ಅವರ ಸಮಾಧಿ ಇದೆ. ಆ ಸಮಾಧಿ ಯಾರಿಗೂ ಕಾಣೋಲ್ಲ. ಆ ಸಮಾಧಿಯಲ್ಲಿ ಒಂದು ಅದ್ಭುತ ಒಂದು ಶಕ್ತಿ ಇದೆ. ಏನಪ್ಪ ಶಕ್ತಿ ನೋಡಿ, ನವ ವಿವಾಹಿತ ವಧುವರರನ್ನು ಮದುವೆ ಆದ ತಕ್ಷಣ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ನಾವು ಹಿರೇಕುಂಬಿ ದರ್ಗಾಕ್ಕೆ ಹೋಗಬೇಕು, ಆ ಪವಾಡ ಪುರುಷರ ಹತ್ರ ಹೋಗಬೇಕು. ಮದುವೆ ಆದ ತಕ್ಷಣ ಒಂದು ದೊಡ್ಡ ನಂಬಿಕೆ ಇದು. ಬೆಂಗಳೂರು, ದಾವಣಗೆರೆ, ಮಹಾರಾಷ್ಟ್ರ, ಕರ್ನಾಟಕ, ಮುಂಬೈಯಿಂದ ಎಲ್ಲೆಲ್ಲಿಂದ ಜನ ಬರ್ತಾರೆ. ಮದುವೆ ಆದ ತಕ್ಷಣ ವಧುವರ ಪ್ರಥಮ ದರ್ಶನ ಅಲ್ಲೇ. ಆ ದರ್ಶನ ಮುಗಿದ ತಕ್ಷಣ ಅವರ ಮುಂದಿನ ಕಾರ್ಯೋಪಾಯಗಳು. ಇಂಥ ಒಂದು ಪವಿತ್ರ ಒಂದು ಪವಾಡ ಪುರುಷರ ದರ್ಗಾ ಅದು. ಆ ದರ್ಗಾದಲ್ಲಿ ದಯವಿಟ್ಟು ಬೆಳಗಾವಿ ಜಿಲ್ಲೆಯವರು ಬಹಳ ವಿರಳ. ನಾನು ಕನಿಷ್ಠ 100 ಸಾರಿ ಆ ದರ್ಗಾವನ್ನು ದರ್ಶನ ಮಾಡಿದ್ದೀನಿ. ಆ ದರ್ಶನದಿಂದ ನನಗೆ ಅನೇಕ ಸವಲತ್ತುಗಳು ಸಿಕ್ಕಿದ್ದಾವೆ. ಆ ಪವಾಡ ಪುರುಷರ ಆಶೀರ್ವಾದ ನನ್ನ ತಲೆ ಮೇಲಿದೆ. ಅವರು ಒಂದು ಬಹಳ ಮುಖಿಗಳ ಒಂದು ವ್ಯಕ್ತಿತ್ವ ಅವರು. ಅಲ್ಲಿ ಒಂದು ವಿಶೇಷತೆ ಮತ್ತೊಂದು ಏನಂದರೆ, ಅಲ್ಲಿ ಯಾವಾಗಲೂ ಹೋದಾಗ ಒಂದು ವಸತಿ ಇರಬೇಕನ್ನೋ ಒಂದು ನಿಯಮ ಇದೆ. ಕೆಲವರು ಇರ್ಬೋದು, ಕೆಲವರು ಬಿಡ್ಬೋದು, ಅದು ಅವರ ವೈಯಕ್ತಿಕ ವಿಚಾರ. ವಸತಿ ಇರುವಂಥದ್ದು ಏನಪ್ಪ ಅಂದರೆ, ಏಕಚಿತ್ತ ಏಕಧ್ಯಾನದಿಂದ ಯಾರನ್ನು ದ್ವೇಷಿಸದೆ, ಯಾರನ್ನು ಅಸೂಯೆ ಪಡದೆ, ಯಾರಿಗೆ ಅನ್ಯಾಯ ಮಾಡದೆ, ಯಾರಿಗೂ ನೋವುಂಟ ಮಾಡದೆ, ಇತರರ ಯಾವುದೇ ವಸ್ತುಗಳನ್ನು ಕಬಳಿಸದೆ, ಸ್ವಚ್ಛ ದಿಟ್ಟ ಮನಸ್ಸಿನಿಂದ ಅಲ್ಲಿ ಹೋಗಿ ಒಂದು ಪ್ರಾರ್ಥನಾ ರೂಪದಲ್ಲಿ ಅವರ ಕಟ್ಟೆಯ ಮೇಲೆ ಹೋಗಿ ಕುಳಿತುಕೊಂಡಾಗ ಆ ಪವಾಡ ಪುರುಷರ ದರ್ಶನ ಆಗುವುದು 100ಕ್ಕೆ 100 ಖಚಿತ. ನನಗೆ 50 ಸಾರಿ ಆ ಪವಾಡ ಪುರುಷರ ದರ್ಶನ ಆಗಿದೆ. ರಾತ್ರಿ 12 ಗಂಟೆಗೆ ನಾನು ಏಕಚಿತ್ತ ಏಕಕಾಲದಿಂದ ನಿಷ್ಕಳಂಕ ಮನಸ್ಸಿನಿಂದ ನಾನು ಕೂಡ್ತಿದ್ದೆ. ಅಲ್ಲಿ ಒಂದು ಹೊರಸಲಿದೆ ಅವ್ರದ್ದು. ಆ ಹೊರಸಲು ಹಿತ್ತಾಳಿದಿದೆ. ಆ ಹಿತ್ತಾಳಿ ಹೊರಸಲ ಮೇಲೆ ಕೈ ಇಟ್ಟು ಕೂತಾಗ ಅಲ್ಲಿಂದ ಆದೇಶ ಸಂದೇಶಗಳು ಬರ್ತವೆ. ಇದು ನನಗೆ ಆದ ಅನುಭವ. ನಾನು 100 ಸಾರಿ ಹೋಗಿದ್ದೀನಿ, 50 ಸಾರಿ ನನಗೆ ದರ್ಶನ ಆಗಿದೆ. ಇದೊಂದು ಪವಾಡ ಪುರುಷರ ಕ್ಷೇತ್ರ, ಪುಣ್ಯಕ್ಷೇತ್ರ. ಅಲ್ಲಿ ಯಾವ ಶುಲ್ಕ ಇಲ್ಲ, ಯಾವ ಹಣದ ವೆಚ್ಚ ಇಲ್ಲ, ಯಾವುದೇ ಅಹಿತಕರ ಘಟನೆ ಇಲ್ಲ, ಯಾವುದೇ ತಾಯಿತ ಮಾಟ ಮಂತ್ರ ಯಾವುದೇ ಏನೂ ನಡೆಯೋಲ್ಲ. ಅಲ್ಲಿ ನಿಮ್ಮ ದೈವಭಕ್ತಿ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಪ್ರತಿಯೊಂದು ನಿಮ್ಮ ಬೇಡಿಕೆಗಳ ಅನುಸಾರವಾಗಿ ಯಾವುದೇ ಒಂದು ಛಲ ಇಟ್ಕೊಂಡು ನನ್ನ ಈ ಕೆಲಸ ಆಗಬೇಕಪ್ಪ ಅಂತ ನೀವು ಅಲ್ಲಿ ಹೋಗಿ ಮೊರೆ ಹೋದರೆ ಆ ಕೆಲಸ ಆಗೋದು 100ಕ್ಕೆ 100 ಖಚಿತ. ಇದಕ್ಕೆ ನೋಡಿ, ಮೈಸೂರಿಂದ ಬರ್ತಾರೆ, ರಾಮನಗರದಿಂದ ಬರ್ತಾರೆ, ಅಗರ್ಭ ಶ್ರೀಮಂತರು ಬರ್ತಾರೆ. ಅಲ್ಲಿ ಬಂದು ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಯಾವುದೇ ಏನೂ ತಗೊಳ್ಳಲ್ಲ. ದಾವಣಗೆರೆಯಿಂದ ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರು ಅದನ್ನು ರಸ್ತೆ ಮಾಡಲಿಕ್ಕೆ ಹೋದರು. ಆ ಗುಡ್ಡಕ್ಕೆ ಆ ರಸ್ತೆ ಅರ್ಧಕ್ಕೆ ನಿಂತು ಮಷಿನ್ಗಳು ಕೆಟ್ಟು ಹೋದವು. ಅಲ್ಲಿ ರಸ್ತೆದು ಅವಶ್ಯಕತೆ ಇಲ್ಲ. ಆ ಪವಾಡ ಪುರುಷರಿಗೆ ಹೋಗಬೇಕಾದ್ರೆ ನೀವು ಶ್ರಮಪಟ್ಟು ಬರಬೇಕನ್ನೋದು ಒಂದು ಆದೇಶ ಇದೆ. ಅವರ ಕನಸಿನಲ್ಲಿ ಬಂದಾಗ ಆ ಮಷಿನ್ಗಳು ವಾಪಸ್ ಹೋದವು. ಅರ್ಧಕ್ಕೆ ನಿಂತ ರಸ್ತೆಯನ್ನು ಸಹಿತ ನೀವು ಇವತ್ತು ನೋಡಬಹುದು. ಇಂಥ ಒಂದು ಪವಾಡ ಪುರುಷರು ಅಲ್ಲಿ ನೆಲೆಸಿದಾರಂದರೆ ಎಂತಿಂಥ ಜಿಲ್ಲಾಧಿಕಾರಿಗಳಿದ್ರು ಬಡಬಡೆ ಅಂತವರು, ಅವರು ಹೋಗಿ ದರ್ಶನ ಪಡೆದುಕೊಂಡು ಅದರ ಬಗ್ಗೆ ಗುಣಗಾನ ಮಾಡಿದರು. ಎಷ್ಟೋ ಜನ ಅದರ ಬಗ್ಗೆ ಪುಸ್ತಕ ಬರೆದರು. ಅನೇಕ ಜನರು ಇಲ್ಲಿ ನಮ್ಮ ನವಲಗುಂದ, ನರಗುಂದು, ಹುಬ್ಬಳ್ಳಿ, ಧಾರವಾಡ ಮಹಾನಗರ, ಆಮೇಲೆ ಹಾವೇರಿ, ದಾವಣಗೆರೆ, ತುಮಕೂರು, ಬಹಳ ದೂರಿಂದ ಮುಂಬೈ, ಮಹಾರಾಷ್ಟ್ರ, ಅಲಹಾಬಾದ್ದಿಂದ, ಅಹಮದಾಬಾದ್ದಿಂದ ಬಹಳ ಅಲ್ಲಿ ಭಕ್ತರು ನೆಲೆಸಿದ್ದಾರೆ. ಆ ಭಕ್ತರು ಬಂದು ತಮ್ಮ ಒಂದು ದಿನ ಅಲ್ಲಿ ವಸತಿ ಸೌಲಭ್ಯವನ್ನು ಮಾಡಿಕೊಂಡು ತಮ್ಮದೇ ಆದಂಥ ಕುಡಿಯುವ ನೀರಿನ ಅಲ್ಲಿ ವ್ಯವಸ್ಥೆ, ಕೆಳಗಿನಿಂದ ಮೇಲಿನವರೆಗೆ ಪೈಪ್ಲೈನ್ ಮುಖಾಂತರ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಭಾರತ ಕರ್ನಾಟಕ ರಾಜ್ಯದ ಒಬ್ಬ ದೊಡ್ಡ ಅಬಕಾರಿ ಗುತ್ತಿಗೆದಾರರು, ಅವ್ರ ಹೆಸರು ಹೇಳೋದು ಬೇಡ. ಅವರು ಪರಮ ಭಕ್ತರು. ಪ್ರತಿ ಅಮಾವಾಸ್ಯೆಗೆ ಅವರು 100 ಕೋಟಿ ಆಸ್ತಿವಂತರು. ಪ್ರತಿ ಅಮಾವಾಸ್ಯೆಗೆ
ಅಲ್ಲಿ ಅವರನ್ನು ನಾವು ಕಾಣಬಹುದು. ಚಪ್ಪಲಿ ಇಲ್ಲದೆ ಆ ಗುಡ್ಡವನ್ನು ಹತ್ತುವಾಗ ಅವರ ವಯಸ್ಸು ಇದೆ 90 ವಯಸ್ಸು, ಹಾಗೆ ಹತ್ತಾ ಇರ್ತಾರೆ. ಅವರನ್ನು ನೋಡಿ ನಾವು ನಿಜಕ್ಕೂ ಎಷ್ಟು 90 ವಯಸ್ಸಲ್ಲಿ ಯೌವನ ಬಂದಿದೆಯಪ್ಪ ಇವರಿಗೆ. ಅವರ ದರ್ಶನವೂ ಆಯಿತು, ಅವರು ಭೇಟಿಯೂ ಆಯಿತು. ಇದಕ್ಕೆ ಒಂದು ಏನಾದರೂ ಜಿಲ್ಲಾಧಿಕಾರಿ ಮುಖಾಂತರ, ಅಲ್ಲಿಯ ಶಾಸಕರ ಆನಂದ ಮಾಮನಿಯವರ ಮುಖಾಂತರ ಅದಕ್ಕೆ ಒಂದು ಏನಾದರೂ ಯೋಜನೆ ಮಾಡಬೇಕು ಅನ್ನೋದು ನಾವು ಈ ದಿಸೆಯಲ್ಲಿ ಕಳೆದ 4 ವರ್ಷಗಳ ಹಿಂದೆ ಒಂದು ಪ್ರೊಜೆಕ್ಟ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾಪ ಕಳಿಸಿದ್ವಿ. ಅದರಂತೆ ಒಂದು ಸಣ್ಣ ಪುಟ್ಟ ಕೆಲಸಗಳು ಪ್ರಾರಂಭವಾದವು. ಅಲ್ಲಿ ಒಂದು ಯಾತ್ರಿ ನಿವಾಸ ಬೇಕಾಗಿತ್ತು, ಅಲ್ಲಿ ಒಂದು ಸುಸಜ್ಜಿತವಾದ ಒಂದು ಪ್ರವಾಸಿ ಮಂದಿರ ಬೇಕಾಗಿತ್ತು. ಈ ಎಲ್ಲ ವ್ಯವಸ್ಥೆ ಅದು ಬಡವರ ದೇವರು, ಬಡವರ ದರ್ಗಾ. ಅಲ್ಲಿ ವಿಶೇಷತೆ ಏನಂದರೆ ಬಡವರೇ ಬರೋರಲ್ಲಿ ನೋಡಿ, ಅಲ್ಲಿ ಈ ಥರ ಬೇಡ್ಕೊಂಡಿರ್ತಾರೆ. ನನ್ನ ಇಚ್ಛೆಗಳನ್ನು, ನನ್ನ ಆಸೆಗಳನ್ನು ಈಡೇರಿಸಿದರೆ ನಾನು ಕೆಳಗಿನಿಂದ ಪ್ರತಿ ವರ್ಷ 1 kg ಹೆಚ್ಚಿಗೆ ಸಕ್ಕರೆಯನ್ನು ಹೊತ್ಕೊಂಡು ಹೋಗ್ತೀನಿ ಅಂತ ತೀರ್ಮಾನ ತೊಗೊಂಡಿರ್ತಾರೆ, ಶಪಥ ಮಾಡಿರ್ತಾರೆ. ಇವತ್ತು ನೋಡ್ಬೋದು, ಯಾರು 60 ಕಿಲೋ ಬಂದಿದೆ, 62 ಕಿಲೋ ಬಂದಿದೆ, 65 kg ಬಂದಿದೆ, 70 kg 80 kgವರೆಗೆ ತಮ್ಮ ಹೆಗಲ ಮೇಲೆ ಆ ಸಕ್ಕರೆಯ ಗಂಟು ಮೂಟೆಗಳನ್ನು ಹೊತ್ತುಕೊಂಡು ಆ ಪರ್ವತವನ್ನು ಏರ್ತಾರಂದರೆ ಆ ಪವಾಡ ಪುರುಷರ ಪವಾಡ ಹೇಗಿದೆ ಅನ್ನೋದು ನಾವು ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡಬಹುದು. ವೀಕ್ಷಕರೇ, ಅದು ಬಹಳ ಸಮೀಪ ಇದೆ, ನಮಗೆ ಏನು ಖರ್ಚು ವೆಚ್ಚ ಇಲ್ಲ. ಘಟಪ್ರಭಾದಿಂದ ಒಂದು 80 ಕಿಲೋಮೀಟರ್ ಇದೆ. ಬೆಳಗ್ಗೆ ಹೋಗಿ ನಾವು ಸಾಯಂಕಾಲ ಬರ್ಬೋದು. ನಿಮಗೆ ಅನುಕೂಲ ಇದ್ದರೆ ಅಲ್ಲಿ ವಸತಿ ಇರಬಹುದು. ಆ ವಸತಿ ಇದ್ದು ಅಲ್ಲಿ ಏಕಚಿತ್ತ ಏಕಧ್ಯಾನದಿಂದ ತೆರೆದ ಹೃದಯ ಮನಸ್ಸಿನಿಂದ ಪ್ರೀತಿ ವಿಶ್ವಾಸದಿಂದ ನಾನು ಯಾರಿಗೆ ಅನ್ಯಾಯ ಮಾಡಲ್ಲ, ಯಾರಿಗೆ ನಾವು ನೋವುಂಟು ಮಾಡಲ್ಲ. ನಾನು ಆದಂಥ ನನ್ನ ಕರ್ಮಗಳನ್ನು, ನಾನು ಮಾಡಿದ ತಪ್ಪುಗಳನ್ನು ಕ್ಷಮಿಸಪ್ಪ, ಪಶ್ಚಾತ್ತಾಪ ಪಟ್ಟು ಆ ಪವಾಡ ಪುರುಷರ ಮೊರೆ ಹೋದರೆ ನಿಮಗೆ ಯಾವುದೂ ಅಡ್ಡಿ ಆತಂಕಗಳು, ಮನೆಯಲ್ಲಿಯ ಸಾಡೆ ಸಾತಿಗಳು, ಪೀಡಾಗಳು, ಮನೆಯಲ್ಲಿ ಯಾವುದೇ ತೊಂದರೆಗಳು ಇರುವುದಿಲ್ಲ. ಕೆಟ್ಟೋ ಮನಸ್ಸುಗಳು ಕೆಟ್ಟು ಹೋದವು. ಅಣ್ಣ ತಮ್ಮಂದಿರ ಜಗಳ ಇರಲಿ, ಸಹೋದರ ಸಹೋದರಿಯರ ಆಸ್ತಿ ಪಾಲಿನ ವಿಷಯ ಇರಲಿ, ಎಲ್ಲರೂ ಜಗಳಾಡಿ ಅಲ್ಲಿ ಹೋದಾಗ ಬರುವಾಗ ನಗ್ತಾ ಬಂದು ನೆಲೆ ಊರಿಸಿ ಮನೆ ಊರಿಸಿದ ಸಂಸಾರ ಹೂಡಿಸಿದಂಥ ಆ ಪವಾಡ ಪುರುಷರ ಬಗ್ಗೆ ಎಷ್ಟು ಹೇಳಿದರೂ ಅತಿಶಯೋಕ್ತಿ ಆಗಬಾರ್ದು. ಅದಕ್ಕೆ ಬಹಳ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಬೆಳಗಾವಿ ಜಿಲ್ಲೆಯ ಜನತೆ ಈ ಪವಾಡ ಪುರುಷರ ದರ್ಶನ ಪಡೆಯಿರಿ. ಅಲ್ಲಿ ಹಿಂದೂಗಳು ಎಷ್ಟು ಭಯಭಕ್ತಿಯಿಂದ ಪೂಜೆ ಪುನಸ್ಕಾರದೊಂದಿಗೆ ಆ ಪರ್ವತ ಏರುತ್ತಿರ್ತಾರೆ. ಅವರ ಹೆಸರನ್ನು ತೆಗೆದುಕೊಂಡು, ಪ್ರತಿ ತಮ್ಮ ದೇವರ ಹೆಸರುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯವನ್ನು, ಸಹೋದರತ್ವ, ಭಾವೈಕ್ಯತೆಯ ಎಷ್ಟು ಅತಿ ಅಮೂಲ್ಯ ಒಂದು ಆ ಪವಾಡ ಪುರುಷರ ದರ್ಶನಕ್ಕಾಗಿ ಕಾದು ಕೂತಿರ್ತಾರೆ. ಅದನ್ನು ನೋಡಿದಾಗಲೇ ಆ ಪ್ರತ್ಯಕ್ಷ ಸಾಕ್ಷಿಯೇ ನಿಮ್ಮ ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ. ವೀಕ್ಷಕರೇ, ನೀವು ನನ್ನ ನಂಬರ್ 1 ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ. ಸಬ್ಸ್ಕ್ರೈಬ್ ಆದರೆ ಅಂತ ಇವತ್ತು ಅಮೆರಿಕಾದಿಂದ ನನಗೆ ಒಂದು ದೊಡ್ಡ ಒಂದು ಅವಾರ್ಡ್ ಸಿಗ್ತಾ ಇದೆ. ಅದು ಬಂದಿದೆ. ಇನ್ನು ನಾನು ನಾಳೆ ಅದನ್ನು ನಮ್ಮ TV ವಾಹಿನಿ ಮುಖಾಂತರ ಪ್ರಕಟಣೆ ಮಾಡ್ತೀನಿ. ಅದಕ್ಕೆ ಗಣ್ಯಮಾನ್ಯರನ್ನು ಕರೆಸೋ ವಿಚಾರ ಇದೆ. ನನಗೆ ಮಂತ್ರಿ ಶಾಸಕರ ಯಾವುದೇ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ. ಎಲ್ಲರೂ ಈ ನೆರೆ ಸಂತ್ರಸ್ತರ ಗದ್ದಲದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಇದಕ್ಕೆ ಒಂದು ಮಾರ್ಗೋಪಾಯಗಳನ್ನ ಕಂಡು ಹಿಡಿದು ಈ ನನ್ನ ನಂಬರ್ 1 ಚಾನಲ್ 10 ದಿನದಲ್ಲಿ ಇಷ್ಟೊಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅಂದರೆ ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಆಶೀರ್ವಾದ. ಇದನ್ನು ರಾಜ್ಯ, ಬೆಳಗಾವಿ ಜಿಲ್ಲೆ ಗ್ರಾಮೀಣ ಮಟ್ಟದಿಂದ ಹಿಡಿದು ಬೆಳಗಾವಿ ಜಿಲ್ಲೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಮುಖ್ಯ ವಾಹಿನಿಯಾಗಿ ಇದನ್ನು ಪ್ರಮುಖವಾಗಿ ಪ್ರಖರವಾದ ಬೆಳಕಿನಂತೆ ಇದನ್ನು ಬೆಳಗಿಸುವುದೇ ನನ್ನ ಗುರಿ ಇದೆ. ಆ ಗುರಿಯನ್ನು ತಲುಪಲಿಕ್ಕೆ ನಿಮ್ಮ ಸಹಾಯ ಸಹಕಾರ ನನಗೆ ಬೇಕಾಗಿದೆ ಎಂದು ತಿಳಿದು ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪದೇ ಪದೇ ನಾನು ಹೇಳ್ತಿದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಬ್ಸ್ಕ್ರೈಬ್ ಆದರೆ ನನಗೆ ಬೆನ್ನೆಲುಬು. ಸಬ್ಸ್ಕ್ರೈಬ್ದು ಅರ್ಥ ಏನು? ಕೆಂಪು ಬಟನ್ ಬರುತ್ತೆ, ಆ ಬೆಲ್ ಬಟನ್ ಒತ್ತಿಬಿಟ್ರೆ ಸಬ್ಸ್ಕ್ರೈಬ್ ಆದಂಗೆ. ಆ ಸಬ್ಸ್ಕ್ರೈಬ್ ಆದರೆ ನನಗೇನು ಲಾಭಪ್ಪ? ಇದೊಂದು ತಲೆಯಲ್ಲಿ ಇರ್ಬೋದು ನಿಮಗೆ. ನನಗೆ ಏನೂ ಲಾಭ ಇಲ್ಲ. ನನ್ನ ಚಾನಲು ಪಸರಿಸ್ತಾ ಇದೆ, ನನ್ನ ಚಾನಲು ಜನ ನೋಡ್ತಾ ಇದ್ದಾರೆ, ನನ್ನ ಚಾನಲು ಅವರವರ ಗ್ರೂಪಿಗೆ ಹೋಗ್ತಾ ಇದೆ ಅನ್ನೋ ಒಂದು ಭಾವನೆ ಇದೆ. ಈ ಚಾನಲನ್ನು ಎಲ್ಲರೂ ಕೂಡಿ ಬೆಳೆಸೋಣ, ಎಲ್ಲರೂ ಕೂಡಿ ಅಭಿಯಾನ ತಯಾರು ಮಾಡೋಣ. ನಾನು ಕಳೆದ ಒಂದು 4 ವಿಷಯಗಳನ್ನು ಹೇಳಿದ್ದೆ 4 ದಿನಗಳಿಂದ. ಮಹಾನುಭಾವರ ಬಗ್ಗೆ ಘಟಪ್ರಭಾ, ಇದು ಸೃಷ್ಟಿ ಹೇಗೆ ಆಯಿತು, ಇಲ್ಲಿ ಮಾಡಿದ ಪವಾಡ ಪುರುಷರ ಕರ್ಮ ಏನುಗಳು, ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಕೊಡುಗೆಗಳು ಏನು, ಇದು ಎಲ್ಲ ಪ್ರತಿಯೊಂದು ವಿಷಯ. ನಮ್ಮ ಗಲ್ಲಿಯಲ್ಲಿ ಕೆಲವು ಯುವಕರಿದ್ದಾರೆ. ಆ ಪ್ರತಿ ಓಣಿಯಲ್ಲಿ ಯುವಕರು ಮಾಡಿದ ಸಾಧನೆಗಳು ಏನು, ಮಹಿಳೆಯರು ಮಾಡಿದ ಸಾಧನೆಗಳೇನು, ಮಣಿಗಳ
ಅವರ ಕರ್ತವ್ಯಗಳೇನು, ಅವರು ಸಮಾಜಕ್ಕೆ ಕೊಡುತ್ತಿರುವ ಕೊಡುಗೆಗಳೇನು, ಇಂಥವೆಲ್ಲ ಪ್ರತಿಯೊಂದು ವಿಶೇಷ ಸುದ್ದಿಗಳೊಂದಿಗೆ ಮತ್ತು ಪ್ರತಿ ರವಿವಾರ ವಿಶೇಷ ಅತಿಥಿಗಳೊಂದಿಗೆ ನಾನು ಇನ್ನು ಕೆಲವೇ ದಿನಗಳಲ್ಲಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಒಂದು ಒಳ್ಳೊಳ್ಳೆ ನಿಮ್ಮ ಆ್ಯಂಕರ್ಗಳನ್ನು ತೆಗೆದುಕೊಂಡು ಅವರೆಲ್ಲರಿಗೂ ಪ್ರೋತ್ಸಾಹಿಸಿ ತಕ್ಷಣ ನೀವು ಸಬ್ಸ್ಕ್ರೈಬ್ ಆದರೆ ನನಗೆ ತುಂಬ ಬೆಂಬಲ ಆಗುತ್ತೆ. ಈ ಚಾನಲ್ ತುಂಬ ಬೆಳೆಯುತ್ತೆ. ಇದಕ್ಕೆ ನಿಮ್ಮ ಆದರ ಸತ್ಕಾರ, ನಿಮ್ಮ ಸಹಾಯ ನನಗೆ ಯಾವಾಗಲೂ ಬೇಕಾಗುವುದಂತ ನಾನು ಈ ಚಾನಲ್ ಮುಖಾಂತರ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ.